ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಹಾದೇವ ಸೆಕೆಂಡ್ ವೀಕ್ ರನ್ ಆಗ್ತಿದೆ. ತುಂಬ ಚೆನ್ನಾಗಿರೋ ಸಿನಿಮಾ. ವಿನೋದ್ ಪ್ರಭಾಕರ್ ಅವರು ಆ್ಯಕ್ಟ್ ಮಾಡಿರೋದು, ನವೀನ್ ರೆಡ್ಡಿ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಎಡಗೈ ಅಪಘಾತಕ್ಕೆ ಕಾರಣ ದಿಗಂತ್ ಅವರು ಆ್ಯಕ್ಟ್ ಮಾಡಿ, ಸಮರ್ಥ್ ಕಡಕೋಳ್ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಎರಡು ಸಿನಿಮಾ ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಚೆನ್ನಾಗಿ ಹೋಗ್ತಿದೆ. ದಯವಿಟ್ಟು ಯಾರು ಈ ಸಿನಿಮಾ ನೋಡಿಲ್ಲ, ದಯವಿಟ್ಟು ಈ ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಅಣ್ಣವರು ಎಷ್ಟು ಸಿನಿಮಾ ರೀಮೇಕ್ ಮಾಡಿದ್ದಾರೆ ಅಂತ ಹೇಳಿದ್ದೆ. ಸೊ ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರು ಎಷ್ಟೆಷ್ಟು ಸಿನಿಮಾ ಮಾಡಿದ್ದಾರೆ, ಎಷ್ಟು ರೀಮೇಕ್ ಸಿನಿಮಾಗಳು ಮಾಡಿದ್ದಾರೆ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಶಂಕರಣ್ಣ ಅವರು ಮಾಲ್ಗುಡಿ ಡೇಸ್ ಅಂತ ಒಂದು ವೆಬ್ ಸೀರೀಸ್ ಡೈರೆಕ್ಷನ್ ಮಾಡಿದ್ರು ಹಿಂದಿಯಲ್ಲಿ. ಅದನ್ನಂತೂ ಯಾರಿಗೂ ಮರೆಯೋಕ್ಕಾಗಲ್ಲ. ಶಂಕರಣ್ಣ ಅವರು ಟೋಟಲ್ 93 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. 7 ಸಿನಿಮಾ ರೀಮೇಕ್ ಸಿನಿಮಾ ಮಾಡಿದ್ದಾರೆ. ಹೊಸ ಜೀವನ, ನ್ಯಾಯ ಎಲ್ಲಿದೆ, ಬೆಂಕಿ ಬಿರುಗಾಳಿ ಇವೆಲ್ಲ ರೀಮೇಕ್ ಸಿನಿಮಾಗಳು. ಇನ್ನು ಅಂಬರೀಷ್ ಅಣ್ಣವರು 108 ಸಿನಿಮಾ ಮಾಡಿದ್ದಾರೆ. ಅದರಲ್ಲಿ 26 ಸಿನಿಮಾ ರೀಮೇಕ್ ಸಿನಿಮಾ ಇದೆ. ಹೊಸ ತೀರ್ಪು, ಬ್ರಹ್ಮ ವಿಷ್ಣು ಮಹೇಶ್ವರ, ದಿಗ್ಗಜರು ಇವೆಲ್ಲ ರೀಮೇಕ್ ಸಿನಿಮಾಗಳು. ವಿಷ್ಣುವರ್ಧನ್ ಸರ್ 220 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ರೀಮೇಕ್ ಸಿನಿಮಾ ಬಂದ್ಬಿಟ್ಟು 55 ಸಿನಿಮಾ ರೀಮೇಕ್ ಮಾಡಿದ್ದಾರೆ. ಸೂರ್ಯವಂಶ, ಯಜಮಾನ, ದಿಗ್ಗಜರು, ಕೋಟಿಗೊಬ್ಬ ಇವೆಲ್ಲ ರೀಮೇಕ್ ಸಿನಿಮಾ ಅಂತ ಅನ್ನಂಗಿಲ್ಲ, ಆ ಥರ ಮಾಡಿದ್ದಾರೆ. ನಮಗೂ ಅವ್ನು ಯಾವಾಗಲೂ ನೋಡ್ತಾನೆ ಇರಬೇಕು ಅನ್ಸುತ್ತೆ, ಅಷ್ಟು ಮಟ್ಟಿಗಿದೆ ಆ ಸಿನಿಮಾಗಳು. ಅನಂತ್ನಾಗ್ ಅವರು 300 ಸಿನಿಮಾ ಮಾಡಿದ್ದಾರೆ. 38 ಸಿನಿಮಾ ರೀಮೇಕ್ ಸಿನಿಮಾ ಮಾಡಿದ್ದಾರೆ. ಮನೆಯ ಮಂತ್ರಾಲಯ, ಗೋಲ್ಮಾಲ್ ರಾಧಾಕೃಷ್ಣ ಇವೆಲ್ಲ ರೀಮೇಕ್ ಸಿನಿಮಾ. ಅವ್ರು ಮಾಡಿರೋ ಒರಿಜಿನಲ್ ಸಿನಿಮಾ ಬೇರೆ ಭಾಷೆಯಲ್ಲಿ ತುಂಬಾ ರೀಮೇಕ್ ಆಗಿದ್ದಾವೆ. ಇನ್ನು ಶಿವಣ್ಣ ಅವರು 125 ಸಿನಿಮಾ ಮಾಡಿದ್ದಾರೆ. ಅದರಲ್ಲಿ 23 ಸಿನಿಮಾ ರೀಮೇಕ್ ಸಿನಿಮಾ ಮಾಡಿದ್ದಾರೆ. ಆಸೆಗೊಬ್ಬ ಮೀಸೆಗೊಬ್ಬ, ಕವಚ, ಮುತ್ತಣ್ಣ, ಗಡಿಬಿಡಿ ಅಳಿಯ ಇವೆಲ್ಲ ರೀಮೇಕ್ ಸಿನಿಮಾಗಳು. ಶಿವಣ್ಣ ಅವರು ಜೋಗಿ ಸಿನಿಮಾ, ಓಗ್ ಸಿನಿಮಾ ತೆಲುಗು ತಮಿಳೆಲ್ಲ ರೀಮೇಕ್ ಆಯಿತು. ಜೋಗಿ ಸಿನಿಮಾ ತೆಲುಗಲ್ಲಿ ಪ್ರಭಾಸ್ ಅವ್ರು ಮಾಡಿದ್ರು, ತಮಿಳಲ್ಲಿ ಧನುಷ್ ಅವ್ರು ಮಾಡಿದ್ರು. ಓಂ ಸಿನಿಮಾನು ಉಪೇಂದ್ರ ಅವರು ತೆಲುಗಲ್ಲಿ ಹೋಗಿ ಡೈರೆಕ್ಷನ್ ಮಾಡಿದ್ರು. ಇನ್ನು ರಮೇಶ್ ಅರವಿಂದ್ ಅವರು 140 ಸಿನಿಮಾ ಮಾಡಿದ್ದಾರೆ. ಅದರಲ್ಲಿ 22 ಸಿನಿಮಾ ರೀಮೇಕ್ ಸಿನಿಮಾಗಳು ಇದ್ದಾವೆ. ಬೆಳ್ಳಿ ಮೋಡಗಳು, ಸ್ನೇಹಲೋಕ, ಕಳ್ಳಮಳ್ಳ, ಸುಳ್ಳ ಇವೆಲ್ಲ ರೀಮೇಕ್ ಸಿನಿಮಾಗಳು. ಜಗ್ಗೇಶ್ ಅವರು 150 ಸಿನಿಮಾ ಮಾಡಿದ್ದಾರೆ. 27 ಸಿನಿಮಾ ರೀಮೇಕ್ ಸಿನಿಮಾಗಳು ಮಾಡಿದ್ದಾರೆ. ಜಗತ್ ಕಿಲಾಡಿ, ಜೋಡಿ, ಸಾಫ್ಟ್ವೇರ್ ಗಂಡ, ಸರ್ವರ್ ಸೋಮಣ್ಣ ಇವೆಲ್ಲ ರೀಮೇಕ್ ಸಿನಿಮಾಗಳು. ಸರ್ವರ್ ಸೋಮಣ್ಣ ಅಂತೂ ಯಾರೂ ಮರೆಯೋಕ್ಕಾಗಲ್ಲ ಅಂತ ಒಂದು ಒಳ್ಳೆ ಸಿನಿಮಾ. ರವಿಚಂದ್ರ ಅವರು 105 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. 58 ಸಿನಿಮಾಗಳು ರೀಮೇಕ್ ಮಾಡಿದ್ದಾರೆ. ರಣಧೀರ, ಕನಸುಗಾರ, ಕೋದಂಡರಾಮ, ರಾಮಾಚಾರ್ಯ ಇವೆಲ್ಲ ರೀಮೇಕ್ ಸಿನಿಮಾಗಳು. ರವಿಚಂದ್ರ ಅವರು ಅಂತೂ ಒಂದು ಟೈಮಲ್ಲಿ ಬರೀ ರೀಮೇಕ್ ಸಿನಿಮಾಗಳು ಮಾಡ್ತಿದ್ರು. ಅವರು ಸೊಮೆಕ್ ಸಿನಿಮಾಗಳನ್ನು ಮಾಡಿದ್ದಾರೆ. ಪ್ರೇಮಲೋಕ, ಮಲ್ಲ ಇವೆಲ್ಲ, ಸಿಪಾಯಿ ಇವೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು. ಅವ್ರು ಕಂಟಿನ್ಯೂ ಆಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಒಳ್ಳೊಳ್ಳೆ ಸೊಮೆಕ್ ಸಿನಿಮಾಗಳು ಅವ್ರು ಮಾಡಲಿಲ್ಲ. ರೀಮೇಕ್ ಸಿನಿಮಾಗಳು ಹೆಚ್ಚು ರೀಮೇಕ್ ಸಿನಿಮಾಗಳು ಮಾಡಿದ್ರು ಅವರು. ಸುದೀಪ್ ಅವರು 71 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ 22 ಸಿನಿಮಾ ರೀಮೇಕ್ ಸಿನಿಮಾಗಳು. ಮಾಣಿಕ್ಯ, ರನ್ನ, ಕೆಂಪೇಗೌಡ, ವಾಲಿ, ಹುಚ್ಚ ಇವೆಲ್ಲ ರೀಮೇಕ್ ಸಿನಿಮಾಗಳು. ದರ್ಶನ್ ಅವರು 50 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. 18 ಸಿನಿಮಾ ರೀಮೇಕ್ ಸಿನಿಮಾಗಳು. ಪೊರ್ಕಿ, ಬೃಂದಾವನ, ಒಡೆಯ, ಶೌರ್ಯ ಇವೆಲ್ಲ ರೀಮೇಕ್ ಸಿನಿಮಾಗಳು. ಪುನೀತ್ ರಾಜ್ಕುಮಾರ್ ಅವರು 32 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. 8 ಸಿನಿಮಾ ರೀಮೇಕ್ ಮಾಡಿದ್ದಾರೆ. ಹುಡುಗರು, ಅಂಜನಿ ಪುತ್ರ, ಯಾರೇ ಕೂಗಾಡಲಿ, ಮೌರ್ಯ ಇವೆಲ್ಲ ರೀಮೇಕ್ ಸಿನಿಮಾಗಳು. ಶಿವಕುಮಾರ್ ಅವರು 44 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ಒಟ್ಟು 8 ಸಿನಿಮಾ ರೀಮೇಕ್ ಸಿನಿಮಾ ಮಾಡಿದ್ದಾರೆ. ಯಾರೇ ಕೂಗಾಡಲಿ, ಹುಡುಗರು, ರಾವಣ, ಪುಂಡ ಇನ್ನು ಅನೇಕ ಸಿನಿಮಾ ರೀಮೇಕ್ ಸಿನಿಮಾ ಮಾಡಿದ್ದಾರೆ. ತುಂಬಾನೇ ರೀಮೇಕ್ ಸಿನಿಮಾಗಳು ಹೆಚ್ಚಾಗಿ ಮಾಡ್ತಾ ಇದ್ರು. ಸೊ ಈಗೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಬಂದಾಗಲಿದ್ದ ಯಾರು ರೀಮೇಕ್ ಮಾಡ್ತಾ ಇಲ್ಲ. ಬೇರೆ ಭಾಷೆಯಲ್ಲಿ ನಮ್ಮ ಸಿನಿಮಾಗಳು ರೀಮೇಕ್ ಮಾಡಿದ್ದಾರೆ. ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಭಾಷೆಯಲ್ಲೂ ರೀಮೇಕ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸ್ಟಾರ್, ಸೂಪರ್ ಸ್ಟಾರ್ಗಳು ರೀಮೇಕ್ ಮಾಡಿದ್ದಾರೆ. ರೀಮೇಕ್ ಮಾಡೋದಂದ್ರೆ ಏನು ತಪ್ಪಿಲ್ಲ. ಓನ್ಲಿ ಕತೆ ಒಂದು ನೋಡ್ತಿದ್ರು. ಸೊ ಹಾಗಾಗಿ ಆ ಕತೆನ ಅಲ್ಲಿ ಸೂಪರ್ ಹಿಟ್ ಆದಮೇಲೆ ಕನ್ನಡದಲ್ಲಿ ತಂದು ರೀಮೇಕ್ ಮಾಡ್ತಾ ಇದ್ರು. ಸೊ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಬಂದಾಗಲಿದ್ದ ರೀಮೇಕ್ ಸಿನಿಮಾಗಳು ಕಮ್ಮಿ ಆಗಿದ್ದಾವೆ. ಸೊ ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ. ಸೊ ನಮ್ಮ ಜನಗಳು ಎಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.